ಒಂದೆರಡು ಗಂಟೆಗಳ ನಂತರ ಮನೆಯಲ್ಲಿ ಎಲ್ಲರೂ ಚಿಂತೆಯಿಂದ ಕೂತ್ಕೊಂಡಿದ್ರು. ಮಗಳು ಎಲ್ಲಿ ಹೋದಳು ಎಂದು ಒಂದಿಷ್ಟು ಜನ ಚಿಂತೆ ಮಾಡ್ತಿದ್ರೆ, ಮತ್ತೆ ಒಂದಿಷ್ಟು ಜನ ಮಾಡಿದ ತಪ್ಪಿಗೆ ಅವಳು ಹೊರಟು ಹೋಗಿದ್ದಾಳೆ ಎಂದು ಶಪಿಸಿದರು. ಈ ಕಡೆ ಆ ಹುಡುಗಿ ತನ್ನ ಮನೆಯಿಂದ ಬಂದ ಕೂಡಲೇ ಎಲ್ಲಿಗೆ ಹೋಗಬೇಕೆಂದು ಅವಳಿಗೆ ತಿಳಿಲಿಲ್ಲ. ಅವಳು ಬಸ್ ಹತ್ತಿ ನೇರವಾಗಿ ಅವಳ ಬ್ಯಾಂಕಿಗೆ ಹೋದ್ಲು. ಅಲ್ಲಿ ಹೋಗಿ ಅವಳಿಗೆ ಬಂದಿದ್ದ ಎಲ್ಲ ಶಾಲಾ ಫೀಗಳನ್ನ ಕೂಡಿಸಿ 5,000 ಮಾತ್ರ ಇತ್ತು. ಅವಳು 5,000 ಹಣನ ತೆಗೆದುಕೊಂಡು ನೇರವಾಗಿ ಬಸ್ ಹತ್ತಿ ಬೈಲಹೊಂಗಲ್ಗೆ ಹೋದ್ಲು. ಅವರಿರುವ ಹಳ್ಳಿ ಅರಸೀಪುರ ಬೈಲಹೊಂಗಲ್ ಸಮೀಪದ 20 ಕಿಲೋಮೀಟರ್ನಲ್ಲಿತ್ತು. ಆ ಊರಿನ ಎಲ್ಲಾ ಸಂತೆಗಳು ಬೈಲಹೊಂಗಲಲ್ಲಿತ್ತು. ಹಾಗಾಗಿ ಅವಳು ಬೈಲಹೊಂಗಲ್ಗೆ ಹೋದ್ಲು. ಅವಳು ಬಸ್ ಹತ್ತಿಳಿದು ಬಸ್ ಸ್ಟಾಪ್ನಲ್ಲಿ ಕುಳಿತಳು. ಆಗ ಸಂಜೆಯಾಗಿತ್ತು. ಅವಳು ಅಲ್ಲಿಂದ ಮನೆಗೆ ಹೋಗಬೇಕು ಎನಿಸುತ್ತಿತ್ತು. ಅವಳು ಒಬ್ಬಳೇ ಎಲ್ಲಿ ಅಡ್ಡಾಡುವವಳಲ್ಲ. ಆದರೆ ಮಾಡದೇ ಇರುವ ತಪ್ಪಿಗೆ ಅವರ ಬಾಯಲ್ಲಿ ದಿನ ಅಣಿಸಿಕೊಂಡು ಜೀವನ ನಡೆಸುವವರಾರು ಎನ್ನುವ ಅವಳ ಹಠ ಅವಳು ಹೇಗೋ ಒಂದು ರಾತ್ರಿ ಕಳೆಯುವಂತೆ ಮಾಡಿತ್ತು.